ನಾಡಿನಾದ್ಯಂತ ಇವತ್ತು ಶಿವರಾತ್ರಿಯನ್ನು ಆಚರಿಸ್ತಾರೆ. ಶಿವನ ಮೂರ್ತಿಗಳನ್ನು ವಿಗ್ರಹಗಳನ್ನು ದರ್ಶನ ಮಾಡಿಕೊಂಡು ಪುಣ್ಯವನ್ನು ಪಡೆಯುವಂಥ ಇದು ಜನರ ಒಂದು ವಾಡಿಕೆ. ಆದರೆ ಒಂದೇ ದೇವಾಲಯದಲ್ಲಿ ಸರಿಸುಮಾರು 1 ಕೋಟಿಯಷ್ಟು ಲಿಂಗಗಳಿರುವುದು ವಿಶೇಷ. ಅದು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ 1 ಕೋಟಿ ಲಿಂಗ ಕ್ಷೇತ್ರ ಇದ್ದರೆ ಅದಕ್ಕಿಂತ ಮೊದಲು ನಿರ್ಮಾಣವಾಗಿರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಪುರಾ ದೇವಾಲಯದ ಸೋಮನಾಥ ದೇವಾಲಯದಲ್ಲಿರುವಂಥ ಲಿಂಗು. ಇದು 1 ಕೋಟಿಗೂ ಅಧಿಕ ಲಿಂಗುಗಳನ್ನು ಹೊಂದಿರುವಂಥ ಒಂದು ಬೃಹತ್ತಾದಂಥ ದೇವಾಲಯ ಅಂತ ಇದೆ. ಇದಕ್ಕೆ ಇದು ಏನು ವಿಜಯನಗರ ಅರಸರ ಸಾಮಂತರಾಗಿರುವಂಥ ಒಹಿಲೇಶ್ವರ ಅನ್ನೋರು ಈ ದೇವಾಲಯವನ್ನು ನಿರ್ಮಿಸಿದರು ಅಂತಂದು. ಈ ದೇವಾಲಯದ ವಿಶೇಷ ಅಂತೇಳಿದರೆ ಇಲ್ಲಿ 7 ಬಾವಿಗಳಿವೆ ಮತ್ತು ಇವುಗಳ 7 ಇವುಗಳಲ್ಲಿ ವಿಶೇಷವಾಗಿರುವಂಥ ಈ ದೇವಾಲಯಕ್ಕೆ ಜೊತೆಗೆ ಇಲ್ಲಿ ಮಹಾಭಾರತ, ರಾಮಾಯಣ, ಪಂಚತಂತ್ರಗಳ ಎಲ್ಲ ಕಥೆಗಳನ್ನು ಹೇಳುವಂಥದ್ದು ಒಂದು ಕಡೆ ಆಗಿದ್ದರೆ, ಇಲ್ಲಿ ಶಿವಲಿಂಗಗಳದೇ ವಿಶೇಷವಾಗಿದೆ. ಇಲ್ಲಿ ಒಂದು ಏಕ ಶಿವಲಿಂಗ, ದ್ವಿಶಿವಲಿಂಗ, ತ್ರಿಶಿವಲಿಂಗ, ದಶಶಿವಲಿಂಗ, 100 ಶತಶಿವಲಿಂಗ, ಈ ರೀತಿ ಶಿವಲಿಂಗಗಳನ್ನು ಎಲ್ಲೆಲ್ಲೋ ಗುಂಪಾಗಿ ಒಂದೇ ಪೀಠದಲ್ಲಿರುವಂಥದ್ದು ಕಾಣ್ತಾ ಇವೆ. ಒಂದು ಕಡೆ ಸೋಮನಾಥ ದೇವರ ಒಂದು ಶಿವಲಿಂಗ ಆಗಿದ್ದರೆ ಅದು ಸುತ್ತಲೂ ಇಷ್ಟೆಲ್ಲ ದೇವಾಲಯಗಳಿರೋದು ಒಂದು ಕಡೆ ಆಗಿದೆ. ಅದರ ಜೊತೆಗೆ ಇಲ್ಲಿ ವಿಷ್ಣುವಿನ 3 ಕಾಲಿನ ಮಂಚ ಇದೆ ಅನ್ನುವಂಥದ್ದು ವಿಶೇಷ ಇದೆ. ಅದರ ಜೊತೆಗೆ ಈ ದೇವಾಲಯ ವಿಶೇಷವಾಗಿ ಶೈವ ಮತ್ತು ವೈಷ್ಣವರಿಗೆ ಇಬ್ಬರು ಜನಾಂಗರು ನಡೆದುಕೊಳ್ಳುವಷ್ಟು ಇಲ್ಲಿ ದೇವರ ಮೂರ್ತಿಗಳಿರೋದಿದೆ. ಇದು ಮೂಲತಃ ಶೈವನೋ ಅಥವಾ ವೀರಶೈವ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ದೇವಾಲಯ ಕಲಾಕೃತಿಯಿಂದನೇ ವಿಶೇಷವಾಗಿರೋದು. ಮತ್ತು ಇದು ಏನು ಈಗಾಗಲೇ ಸುಮಾರು 400-500 ವರ್ಷಗಳಿಂದ ಇರುವಂಥ ಈ ದೇವಾಲಯ ಆಕರ್ಷಣವಾಗಿದೆ ಮತ್ತು ಸಾಕಷ್ಟು ಜನ ಬಂದು ಇಲ್ಲಿ ಹೋಗ್ತಾರೆ. ಈ ಶಿವರಾತ್ರಿ ಎಂದು ಬೇರೆ ಬೇರೆ ಕಡೆ ದೇವರೇನು ಜ್ಯೋತಿರ್ಲಿಂಗಗಳ ದರ್ಶನ ಹೋಗ್ತಾರೆ ಮತ್ತು ಬೇರೆ ಬೇರೆ ದೇವಾಲಯಗಳೇ ತಮ್ಮ ಸ್ಥಳೀಯ ಇರುವಂಥ ದೇವಾಲಯಗಳನ್ನು ಭೇಟಿ ಆಗ್ತಾರೆ. ಆದರೆ ಎಲ್ಲ ದೇವರುಗಳು ಜ್ಯೋತಿರ್ಲಿಂಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಇರುವಂಥ ಎಲ್ಲ ದೇವಗಳು ಏನು ವಿಶೇಷ ಲಿಂಗುಗಳನ್ನೇ ಇಲ್ಲಿ ಕಾಣಬಹುದಾಗಿದೆ. ಅದ್ರ ಜೊತೆಗೆ ನಕ್ಷತ್ರಾಕಾರದ ಲಿಂಗು ಆಗಿರ್ಬೋದು ಅಥವಾ ಏನು ಚೇಳಿನ ಆಕಾರದ ಲಿಂಗ ಆಗಿರ್ಬೇಕು, ಈ ರೀತಿ ದೇವಾಲಯಗಳ ಲಿಂಗುಗಳನ್ನು ಕಾಣೋದು ವಿಶೇಷವಾಗಿದೆ. ಇಂಥ ದೇವಾಲಯ ಒಂದು ವಿಶಿಷ್ಟವಾಗಿರುವಂಥ ಈ ದೇವಾಲಯಕ್ಕೆ ಒಂದಿಷ್ಟು ಪ್ರಚಾರ ಕೊರತೆ ಇದೆ. ಈ ಪ್ರಚಾರವನ್ನು ಮಾಡಿಕೊಂಡ್ರೆ ಈ ದೇವಾಲಯ ಉತ್ತಮವಾಗಿರುವಂಥ ಕಲಾಕೃತಿಯಿಂದ ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವಂಥ ಕೇಂದ್ರವಾಗಿದೆ. 1 ಕೋಟಿ ಲಿಂಗುಗಳನ್ನು ಈ ದೇವಸ್ಥಾನದಲ್ಲಿ ಕಾಣಬಹುದಾಗಿರ್ತಕ್ಕಂತಹದ್ದು. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ದೇವಸ್ಥಾನ. ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ಜ್ಯೋತಿರ್ಲಿಂಗಗಳ ಮಾದರಿ ಈ ದೇವಸ್ಥಾನದಲ್ಲಿ ಕಾಣಬಹುದು ಅಂತಕ್ಕಂತಹದ್ದು ಬಹುದೊಡ್ಡದಾಗಿರ್ತಕ್ಕಂತಹದ್ದು ವಿಸ್ಮಯ ಅಂತಕ್ಕಂಥದ್ದು. ಏಕೆಂದರೆ ಕಾಶಿ ಆಗಿರಬಹುದು, ಎಲ್ಲ ಜ್ಯೋತಿರ್ಲಿಂಗಗಳು, ಕೇದಾರ ಲಿಂಗ ಆಗಿರಬಹುದು, ಇಂತಹ ಅನೇಕ ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಕಾಣಬಹುದಾಗಿರ್ತಕ್ಕಂತಹದ್ದು. ಅದರ ಜೊತೆಯಾಗಿ ವಿಶಿಷ್ಟವಾಗಿ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇರದೇ ಇರತಕ್ಕಂಥದ್ದು ಅಂತ ಹೇಳಿದರೆ ಚೋಳಲಿಂಗು ಅಂತಕ್ಕಂಥದ್ದು, ಚೋಳಿನ ಆಕಾರದ ಲಿಂಗು, ನಕ್ಷತ್ರ ಲಿಂಗು, ಕೈಲಾಸ ಲಿಂಗು, ಏಕಲಿಂಗು, ದ್ವಿಲಿಂಗು, ತ್ರಿಲಿಂಗು, ದಶಲಿಂಗು, ಹೀಗೆ ವಿವಿಧ ಪ್ರಕಾರವಾಗಿರ್ತಕ್ಕಂತಹ ಲಿಂಗುಗಳನ್ನು ಈ ದೇವಸ್ಥಾನದಲ್ಲಿ ಇವತ್ತು ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಶಿವರಾತ್ರಿಯ ಸಂದರ್ಭದಲ್ಲಿ ಇಡೀ ಈ ಲಿಂಗುಗಳನ್ನು, ಈ ದೇವಸ್ಥಾನವನ್ನು ನಾವು ದರ್ಶನವನ್ನು ಪಡೆಯೋದ್ರಿಂದ ಇಡೀ ದೇಶದಲ್ಲಿಯ ಎಲ್ಲ ಶಿವನ ದರ್ಶನವನ್ನು ಪಡೆದಂತಹ ಪುಣ್ಯ ಈ ಒಂದು ಲಭಿಸ್ತದೆ ಅಂತಕ್ಕಂತಹದ್ದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಮೂಲಭೂತ ಸೌಲಭ್ಯ ಆಗಿರ್ಬೋದು, ದೇವಾಲಯಗಳ ಹೆಚ್ಚು ಪ್ರಚಾರ ಮಾಡಿಕೊಂಡು ಈ ದೇವಾಲಯ ಶಿವನ ಸಂದರ್ಭದ ಈ ಶಿವರಾತ್ರಿ ಸಂದರ್ಭದಲ್ಲಿ ಜನ ಎಷ್ಟು ಬರ್ತಾರೋ ಮತ್ತು ಅದೇ ರೀತಿ ಪ್ರತಿ ವರ್ಷದ ಶ್ರಾವಣ ಮಾಸದ ಕಡೆಯ ಸೋಮವಾರ ಇಲ್ಲಿ ರಥೋತ್ಸವ ನಡೀತಿದೆ. ಈ ಸಂದರ್ಭ ಸಾವಿರಾರು ಜನ ಇಲ್ಲಿ ಭಕ್ತರು ಬರ್ತಾರೆ. ಅದರ ಜೊತೆಗೆ ಭಕ್ತಿ ಮತ್ತು ಕಲಾರಾಧಕರು ಸಹ ಇಲ್ಲಿ ಬರ್ತಾರೆ ಅಂತ ಕಾರಣಕ್ಕಾಗಿ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕೆನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.